नमो राजराजेश्वरी देविने नमो राजराजेश्वरी देविने नमो राजराजेश्वरी देविने वंदे श्री गुरुपदद्वन्द्वम् अवाङ्मानसगोचरं रक्तशुक्लप्रभामिश्रितम् अतर्क्यं त्रैपुरं महः। ನಮ್ಮ ಈ ರಾಜರಾಜೇಶ್ವರಿ ದೇವಸ್ಥಾನ ಮುಂಡಪ್ಪಳ್ಳ, ಅದರ ಬಗ್ಗೆ ನಮಗೆ ಗೊತ್ತಿರುವಂತಹ ಮಾತುಗಳನ್ನು ಆಡಬೇಕು ಅಂತೇಳಿ ಕೇಳುವಂಥ ನಿಮಗೆ ತಾಯಿಯ ಬಗ್ಗೆ ಹೇಳಿಕೊಳ್ಳಲಿಕ್ಕೆ ನಾವು ತುಂಬ ಸಣ್ಣವರು. ಆದರೆ ನಮಗೆ ಆದಂತಹ ಅನುಭವಗಳು, ನಾವಿಲ್ಲಿ ಅರ್ಚಕ ವೃತ್ತಿಯನ್ನು ಅನುಸರಿಸುವಂತಹ ಸಂದರ್ಭದಲ್ಲಿ ಆಗುವಂತಹ ಅನುಭವಗಳ ಬಗ್ಗೆ ಯಥಾಸಾಧ್ಯ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ರಾಜರಾಜೇಶ್ವರಿ ದೇವಸ್ಥಾನ ಅಂತೇಳಿ ಅಲ್ಲಿಯ ಭಾವ ನಾವು ಅರ್ಥ ಮಾಡಿದ ಹಾಗೆ, ಅಥವಾ ಆಚಾರ್ಯರು ನಮಗೆ ಹೇಳಿದಂತೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯ ತ್ರಿಶಕ್ತ್ಯಾತ್ಮಿಕ ಶ್ರೀ ರಾಜರಾಜೇಶ್ವರಿ ಅಂತೇಳಿ. ಹಾಗಿದ್ದರೆ ಇದು ರಾಜರಾಜೇಶ್ವರಿ ಉಪಾಸನೆ ಅಂತ ಹೇಳುವುದು ಪರಬ್ರಹ್ಮ ತತ್ವ, ಬ್ರಹ್ಮೋಪಾಸನೆ. ಆ ರಾಜರಾಜೇಶ್ವರಿಯನ್ನು ಹಲವು ರೀತಿಯಲ್ಲಿ ಧ್ಯಾನ ಇದ್ದರೂ ಕೂಡ ದೇವಸ್ಥಾನದ ಧ್ಯಾನವನ್ನು ಹೇಳಲಿಕ್ಕಾಗೋದಿಲ್ಲ. ಆದರೆ ಆ ರೀತಿಯಲ್ಲಿ ಯೋಚಿಸಿದರೆ ಚಾಪಂ ಚೇಕ್ಷುಮಯಂ ಪ್ರಸೂನ ವಿಶಿಕಾಂ ಪಾಶಾಂಕುಶೌ ಪುಸ್ತಕಂ ಮಾಣಿಕ್ಯಾಕ್ಷ ಸರೋರುಹಂ ಮಣಿಮಯೀಂ ವೀಣಾಂ ಸರೋಜದ್ವಯಂ ಹಸ್ತಾಭ್ಯಾಂ ವರದಾಭಯೇ ಚ ದದತೀಂ ಬ್ರಹ್ಮಾದಿ ಸೇವಾಂ ಪರಂ ಸಿಂಧೂರಾರುಣ ವಿಗ್ರಹಾಂ ಭಗವತೀಂ ತ್ವಾಂ ಷೋಡಶೀಂ ಭಾವಯೇ ಅಂತ ಹೇಳಿ. ಅದು ಸಾಧಾರಣವಾಗಿ ರಾಜರಾಜೇಶ್ವರಿಯ ಆ ಪರಮತತ್ವದ ಧ್ಯಾನ. ಈ ರಾಜರಾಜೇಶ್ವರಿಯನ್ನು 3-4 ಥರದಲ್ಲಿ ನಾವು ಚಿಂತಿಸ್ತಾ ಹೋಗ್ತೇವೆ. ಪ್ರಪ್ರಥಮವಾಗಿ ಬಾಲಾಸ್ವರೂಪ, ಅದರ ನಂತರ ತ್ರಿಪುರ ಸುಂದರಿ, ಅದರ ನಂತರ ಮಹಾತ್ರಿಪುರ ಸುಂದರಿ, ನಂತರ ಷೋಡಶಿ, ಮಹಾಷೋಡಶಿ, ನಂತರ ರಾಜರಾಜೇಶ್ವರಿ ಅಂತ. ಬಾಲಾಸ್ವರೂಪದಲ್ಲಿ ಅತ್ಯಂತ ಚಿಕ್ಕ ಕನ್ಯೆಯಾಗಿರುವಂತಹ ಸ್ವರೂಪದಲ್ಲಿ ಧ್ಯಾನ ಮಾಡಿದರೆ ಆ ರೀತಿಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ, ಮಕ್ಕಳ ಶ್ರೇಯೋಭಿವೃದ್ಧಿಗೆ ಆ ಬಾಲಾಸ್ವರೂಪದಲ್ಲಿ ಧ್ಯಾನವನ್ನು ಮಾಡಿ ಉಪಾಸನೆ ಮಾಡಿಕೊಂಡು ಬರುವವರು ಈ ದೇವಸ್ಥಾನಕ್ಕೆ ಬರ್ತಾರೆ. ಅದು ಅವರ ಉಪಾಸನೆ. ಅದೇ ರೀತಿ ರಾಜಸವಾಗಿ ಅವರು ಮಾಡುವಂತಹ ಉದ್ಯೋಗಾದಿಗಳಿಗೆ ರಕ್ಷೆಯಾಗಿ ಅಥವಾ ಉದ್ಯೋಗದ ಉನ್ನತಿಗಾಗಿ ಪ್ರಾರ್ಥಿಸಿಕೊಂಡು ಬರುವವರಿದ್ದಾರೆ, ಅವರು ಆ ರೀತಿಯಲ್ಲಿ ಉಪಾಸನೆ ಮಾಡಿಕೊಂಡು ಬರ್ತಾರೆ. ಅದೇ ಬ್ರಹ್ಮೋಪಾಸನೆಯ ರೀತಿಯಲ್ಲಿ ಆ ಪರಮ ಸ್ವರೂಪವನ್ನು, ಪರತತ್ವವನ್ನು ಚಿಂತಿಸಿಕೊಂಡು ಆ ರೀತಿಯಲ್ಲಿ ಉಪಾಸನೆ ಮಾಡುವಂತಹ ಶ್ರೀವಿದ್ಯಾ ಉಪಾಸಕರು ಇಲ್ಲಿ ಬಂದು ಹೋಗ್ತಾರೆ. ಅವರವರ ಭಾವದಲ್ಲಿ ಯಾವ ರೀತಿ ಅವರು ಪ್ರಾರ್ಥಿಸ್ತಾರೋ ಆ ರೀತಿಯಲ್ಲಿ ತಾಯಿ ಪೂರ್ಣ ಅನುಗ್ರಹವನ್ನು ಇಲ್ಲಿ ಪ್ರತಿಯೊಬ್ಬನಿಗೂ ನೀಡಿಕೊಂಡು ಬಂದದ್ದನ್ನು ನಾವಿಲ್ಲಿ ಕಂಡಿದ್ದೇವೆ.
ವಿಶೇಷವಾಗಿ ದೇವಿ ಖಡ್ಗಮಾಲ ಅರ್ಚನೆಯನ್ನು ಮಾಡಿತ್ತು ಅಂತಿದ್ದರೆ ಅವರಿಗೆ ಇಷ್ಟಾರ್ಥ ನೆರವೇರಿ ಬರ್ತದೆ. ಕುಂಕುಮಾರ್ಚನೆ, ಹಾಗೆ ವಿಶೇಷವಾಗಿ ಹೂವಿನ ಪೂಜೆ, ಕಾರ್ತಿಕ ಪೂಜೆ, ಇಂಥ ಸೇವೆಗಳನ್ನು ಈ ದೇವಸ್ಥಾನದಲ್ಲಿ ಮಾಡಿಕೊಂಡು ಬರ್ತಾ ಇದ್ದೇವೆ. ಸಹಸ್ರನಾಮಾರ್ಚನೆಯನ್ನು ಹೇಳಿದರೆ ಅದನ್ನು ಕೂಡ ಮಾಡುವಂಥ ವ್ಯವಸ್ಥೆಯನ್ನು ಇಲ್ಲಿಯ ಆಡಳಿತ ವರ್ಗ ನಿಶ್ಚಯಿಸಿಕೊಂಡಿದೆ. ಈ ರೀತಿಯಲ್ಲಿ ರಾಜರಾಜೇಶ್ವರಿಯ ಉಪಾಸನೆ ಅಂತ ಹೇಳುವುದಕ್ಕಿಂತ ಹೆಚ್ಚು ಈ ಕ್ಷೇತ್ರ ಅತಿ ಪುರಾತನವಾಗಿದ್ದಂತಹ ಕ್ಷೇತ್ರ. ಆದರೆ ಈ ಊರಿನ 10 ಸಂಸ್ಥರು, ವಿಶೇಷವಾಗಿ ಕೆ ಶೆಟ್ಟಿ ಹಾಗೆ ಅವರ ಕುಟುಂಬಸ್ಥರು ಇತ್ತೀಚೆಗೆ ಪುನರುದ್ಧರಣವನ್ನು ಮಾಡಿಕೊಂಡು ಬಂದಂಥ ಕ್ಷೇತ್ರ. ಇತಿಹಾಸವನ್ನು, ಐತಿಹ್ಯವನ್ನು ಇದಕ್ಕಿಂತ ಮೊದಲು ಹೇಳುವವರೆಲ್ಲ ಸವಿಸ್ತಾರವಾಗಿ ಹೇಳಿದ್ದಾರೆ. ಇಲ್ಲಿ ನನ್ನ ಪಾತ್ರ, ನನ್ನ ಅರ್ಚಕನಾಗಿ ನನಗಾದಂತಹ ಅನುಭವವನ್ನು ಸ್ವಲ್ಪ ಮಟ್ಟಿಗೆ ನಾನು ಹೇಳಿದ್ದೇನೆ. ರಾಜೇಶ್ವರಿ ಎನ್ನುವಂತಹ ತತ್ವ ಆ ಬಂಡಾಸುರನ ವಧೆಗಾಗಿ ಬರುವಂತಹ ಆ ದೇವಿ ದೇವರುಗಳು ಪ್ರಾರ್ಥಿಸಿಕೊಂಡು ಆ ಚಿದಗ್ನಿ ಕುಂಡದಿಂದ ಉದ್ಭವ ಆಗುವಂತಹ ಆ ತ್ರಿಪುರ ಸುಂದರಿ ಆ ಭಾವವನ್ನು ಅತ್ಯುತ್ತಮವಾದಂತಹ ರೀತಿಯಲ್ಲಿ ರಾಜರಾಜೇಶ್ವರಿ. ಯಾಕೆ ರಾಜರಾಜೇಶ್ವರಿ ಅಂತ ಹೇಳಿದರೆ ಅಲ್ಲಿ ದೇವಿಯ ಶಕ್ತಿಯೇ ಮೇಲು. ಆ ಬಂಡಾಸುರನ್ನು ವಧೆ ಮಾಡಲಿಕ್ಕೆ ಹೋಗುವಂತಹ ಆ ಭಾವದಲ್ಲಿ ಹಾಗಿದ್ದರೆ ಇಲ್ಲಿ ಪ್ರಧಾನವಾಗಿ ಮಾತೃಸ್ವರೂಪ, ಸ್ತ್ರೀ ಶಕ್ತಿ ಅಂದರೆ ಸ್ತ್ರೀ, ಅದರಲ್ಲಿ ಸ್ತ್ರೀಗೆ ಪ್ರಧಾನವಾದಂತಹ ಸ್ಥಾನ. ಹಾಗೆ ರಾಜರಾಜೇಶ್ವರ ಅಂತ ಹೇಳುವ ಭಾವವನ್ನು ನಾವು ರಾಜರಾಜೇಶ್ವರಿ, ಇಲ್ಲಿ ಅದುವೇ ಪರಬ್ರಹ್ಮ ತತ್ವ ಅಂತೇಳಿ ಬ್ರಹ್ಮೋಪಾಸನೆ. ಇಲ್ಲಿ ಯಾವುದೇ ರೀತಿ ಇದ್ದರೂ ಕೂಡ ಆ ತಾಯಿಯದ್ದೇ ಪ್ರಧಾನವಾದಂತಹ ಉಪಾಸನೆ. ಆ ರಾಜರಾಜೇಶ್ವರಿ ಭಾವ ಅಂತೇಳಿ ಬ್ರಹ್ಮ ಉಪಾಸನೆ, ಅದನ್ನೇ ಪರಬ್ರಹ್ಮ ತತ್ವ ಎನ್ನುವ ರೂಪದಲ್ಲಿ ಆರಾಧನೆ ಮಾಡಿಕೊಂಡು ಬರುವಂಥದ್ದು. ಅದನ್ನೇ ಹಲವು ಕ್ಷೇತ್ರದಲ್ಲಿ ದುರ್ಗಾ ಸ್ವರೂಪದಲ್ಲಿ ಆರಾಧನೆ ಮಾಡ್ತಾರೆ. ಇಲ್ಲಿಯ ವಿಶೇಷ ಅಂತೇಳಿ ರಾಜರಾಜೇಶ್ವರಿ ಸ್ವರೂಪದಲ್ಲಿ ಆರಾಧನೆ ಮಾಡಿಕೊಂಡು ಬರ್ತಾ ಇದ್ದೇವೆ. ಅಲ್ಲಿ ಕೂಡ ದುರ್ಗಾ ಸ್ವರೂಪವನ್ನು ಕೂಡ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಎನ್ನುವ ಭಾವದಲ್ಲಿ ಉಪಾಸನೆ ಮಾಡಿದರೂ ಕೂಡ ಇಲ್ಲಿ ಧ್ಯಾನದಲ್ಲಿ ವ್ಯತ್ಯಾಸ ಇರ್ತದೆ. ನಾವು ಮಾಡುವಂತಹ ಕೆಲವು ತಾಂತ್ರಿಕವಾದಂತಹ ವಿಧಾನಗಳಲ್ಲಿ ವ್ಯತ್ಯಾಸ ಇರ್ತದೆ. ಒಂದು ಕ್ಷೇತ್ರದಿಂದ ಮತ್ತೊಂದು ಕ್ಷೇತ್ರಕ್ಕೆ ಅಲ್ಲಿ ಅದರದ್ದೇ ಆದಂತಹ ವ್ಯತ್ಯಾಸಗಳು ಇರ್ತದೆ. ಅದನ್ನು ನಾವು ಹೀಗೆ ಅಂತೇಳಿ ಹೇಳಲಿಕ್ಕೆ ಆಗ್ತದೆ ಅಂತ ಹೇಳೋದಕ್ಕಿಂತ ಹೆಚ್ಚು ಹೇಳುವಂಥದ್ದಲ್ಲ. ಅದು ಹೇಳಿ ಅರ್ಥ ಮಾಡಲಿಕ್ಕಿರುವಂಥದ್ದು ಅಲ್ಲ, ಅಥವಾ ನಮಗೆ ಹೇಳುವಂತಹ ಒಂದು ಸ್ಥಾನಮಾನವೂ ಇಲ್ಲಿಲ್ಲ. ಅದನ್ನು ಹೇಳಬೇಕಾದವರು ಆ ಕ್ಷೇತ್ರ ತಂತ್ರಿಗಳು. ಆದರೆ ಇಲ್ಲಿಯ ವಿಶೇಷವಾದಂತಹ ಆರಾಧನೆ ಅಂತ ಹೇಳುವಂಥ ರಾಜರಾಜೇಶ್ವರಿ ಆರಾಧನೆ ತಾಂತ್ರಿಕವಾದಂಥ ರೀತಿಯಲ್ಲಿ ಮಾಡುವಂತಹ ಪೂಜಾ ವಿಧಿ.
ತಂತ್ರಿವರಿಯರು ಯಾವ ರೀತಿಯಲ್ಲಿ ಇಲ್ಲಿ ಮಾಡಿಕೊಂಡು ಬರಬೇಕು ಅಂತ ಹೇಳ್ತಾರೋ ಆ ರೀತಿಯಲ್ಲಿ ಮಾತ್ರ ಮಾಡುವಂತಹ ಅಧಿಕಾರ ಅಲ್ಲಿಯ ಅರ್ಚಕನಿಗಿರುತ್ತದೆ. ಆ ರೀತಿಯಲ್ಲಿ ಮಾಡ್ತಾ ಬರ್ತಾ ಇದ್ದೇವೆ. ಇಲ್ಲಿಯ ಭಾವ ಮಾತ್ರ ರಾಜರಾಜೇಶ್ವರಿ ಭಾವ. ಅದರಲ್ಲಿ ದುರ್ಗೆಗೂ ರಾಜರಾಜೇಶ್ವರಿಗೂ ವ್ಯತ್ಯಾಸ ಇದೆಯೋ ಅಂತ ಕೇಳಿದರೆ ಭಾವನೆಯಲ್ಲಿ ವ್ಯತ್ಯಾಸ ಇದೆ. ಭಾವನೆಯಲ್ಲಿ ವ್ಯತ್ಯಾಸ ಇದೆ. ಆ ಒಂದೊಂದು ಕ್ಷೇತ್ರದ ಧ್ಯಾನದಲ್ಲಿ ಆ ಭಾವನೆ ಇರ್ತದೆ. ಆ ಯದ್ಭಾವಂ ತದ್ಭವತಿ. ಆ ಧ್ಯಾನದಲ್ಲಿ ನಾವು ಹೇಗೆ ಸಾಕ್ಷಾತ್ಕಾರವನ್ನು ಅಥವಾ ವಿಜುವಲೈಸೇಷನ್ ಅಂತ ಹೇಳ್ತೀವಿ, ಆ ಚಿಂತನೆಯನ್ನು ಮಾಡ್ತೇವೋ ಆ ರೀತಿಯಲ್ಲಿ ನಾವು ಆರಾಧನೆ ಮಾಡಿಕೊಂಡು ಬರುವಂಥದ್ದು. ತುಂಬ ಖುಷಿ ಆಗ್ತದೆ. ಮತ್ತು ಈ ಕ್ಷೇತ್ರದಲ್ಲಿ ನಿಮ್ಮ ಅನುಭವ ಏನಂತ ಕೊನೆಯ ಸ್ವಲ್ಪ ಈ ಎಷ್ಟು ವರ್ಷದಿಂದ ನೀವು ಇಲ್ಲಿ ಬಂದಿದ್ದೀರಿ ಮತ್ತು ನಿಮ್ಮ ಅನುಭವದಲ್ಲಿ ಹೇಗಿದೆ ಜನರು ಮತ್ತು ಭಕ್ತರು ಮತ್ತು ನಿಮ್ಮ ನಡುವಿನಂತಹ ಒಂದು ಮೀಡಿಯಂ ಏನಿದೆ ಅದರ ಬಹಳ ಬಹಳ ಮುಗ್ಧರಾದಂತಹ ಅಥವಾ ನಿರ್ಲಿಪ್ತರಾದಂತಹ ಭಕ್ತರು ಬರುವಂತಹ ಕ್ಷೇತ್ರ ಅಂತೇಳಿ ನಾನು ಯೋಚನೆ ಮಾಡ್ತೇನೆ. ನಾನು ಈ ಕ್ಷೇತ್ರದಲ್ಲಿ ಅಥವಾ ದೇವಸ್ಥಾನದಲ್ಲಿ ಅರ್ಚಕನಾಗಿ ತುಂಬ ವರ್ಷದಿಂದ ಆ ಪ್ರವೃತ್ತಿಯಲ್ಲಿದ್ದರೂ ಕೂಡ ಇಲ್ಲಿಗೆ ಬಂದು ನಾನು 1 ವರ್ಷ ಆಗ್ತಾ ಇದ್ದೆ ಅಷ್ಟೇ. ಆದರೆ ಹಲವು ಕ್ಷೇತ್ರಗಳಲ್ಲಿ ನಾನು ಆ ದೇವಿ ದೇವರುಗಳ ಸೇವೆಯನ್ನು ಮಾಡುವಂತಹ ಆ ಒಂದು ವಿಶೇಷವಾದಂತಹ ಕೈಂಕರ್ಯವನ್ನು ಅಥವಾ ಆ ಒಂದು ಏನು ಹೇಳುವುದು ಆ ಒಂದು ಪುಣ್ಯವನ್ನು ಆ ತಾಯಿ ನಮಗೆ ಅನುಗ್ರಹಿಸಿದ್ದಾರೆ. ಆ ರೀತಿಯಲ್ಲಿ ಯಥಾಸಾಧ್ಯ ಮಾಡಿಕೊಂಡು ಬಂದಿದ್ದೇನೆ. ಇಲ್ಲಿಯ ಕ್ಷೇತ್ರ ವಿಶೇಷವಾಗಿ ನೋಡಬೇಕು ಅಂತಿದ್ರೆ ಇಲ್ಲಿ ಬರುವಂತಹ ಭಕ್ತರು ಅತಿಯಾಗಿ ಅಪೇಕ್ಷೆಯನ್ನು ಪಟ್ಟು ಬರುವಂಥವರಲ್ಲ. ಕಾಮ್ಯ ಪ್ರಯೋಗಗಳು ಅತಿ ಕಡಿಮೆಯಾಗಿ ಇರುವಂತಹ ಕ್ಷೇತ್ರ. ಅದಕ್ಕೆ ಉದಾಹರಣೆ ಅಂತ ಹೇಳಿದರೆ ಇಲ್ಲಿರುವಂತಹ ಸೇವೆಗಳು ಬಹಳ ಕಡಿಮೆ. ಸೇವೆಯನ್ನು ಮಾಡ್ತಾ ಇದ್ದರೂ ಕೂಡ ಭಕ್ತರು ಅತಿ ಹೆಚ್ಚು ಪ್ರಾರ್ಥನೆಯನ್ನು ಅರ್ಚಕರ ಮೂಲಕ ಮಾಡುವಂಥ ಕ್ಷೇತ್ರ ಅಲ್ಲ. ಅವರೇ ಹೇಳಿಕೊಂಡು ಅವರೇ ತಾಯಿಯಲ್ಲಿ ಬೇಡಿಕೊಂಡದ್ದನ್ನು ಆ ತಾಯಿ ಪೂರ್ಣವಾಗಿ ಅನುಗ್ರಹಿಸಿಕೊಂಡು ಬರುವುದನ್ನು ನಾವಿಲ್ಲಿ ಕಂಡಿದ್ದೇವೆ. ವಿಶೇಷವಾಗಿ ಮಾಂಗಲ್ಯ ಭಾಗ್ಯ ಆಗಿರ್ಬೋದು, ಮಕ್ಕಳ ಪರೀಕ್ಷೆಗಾಗಿರ್ಬೋದು ಅಥವಾ ಉದ್ಯೋಗಕ್ಕಾಗಿರ್ಬೋದು, ನಮ್ಮ ದೈನಂದಿನವಾದಂತಹ ಕಾಮ್ಯವಾದಂತಹ ಎಲ್ಲ ವಿಷಯಗಳಿಗೂ ಕೂಡ ಈ ತಾಯಿಯ ಪೂರ್ಣ ಅನುಗ್ರಹ ಸಿಗ್ತದೆ. ಯಾಕೆಂತ ಹೇಳಿದರೆ ಅದೇ ಶುರುವಿಗೆ ಹೇಳಿದಾಗೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಅಲ್ಲಿ ಶಕ್ತಿ ಸ್ವರೂಪವೂ ಇದೆ, ಅದರೊಂದಿಗೆ ಸರಸ್ವತಿ ಸ್ವರೂಪವೂ ಇದೆ, ಲಕ್ಷ್ಮೀ ಸ್ವರೂಪವೂ ಇದೆ. ಹಾಗಿದ್ದರೆ ಸಾಧಾರಣವಾಗಿ ನಮ್ಮ ದೈನಂದಿನ ಜೀವನದ ಎಲ್ಲ ರೀತಿಯ ಅವಶ್ಯಕತೆಗಳಿಗೂ ಕೂಡ ಈ ಕ್ಷೇತ್ರದಲ್ಲಿ ಪೂರ್ಣ ಅನುಗ್ರಹ ಆ ತಾಯಿಯಿಂದ ಒದಗಿ ಬರ್ತದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ದಶಮಹಾವಿದ್ಯೆಯಲ್ಲಿ ಈ ರಾಜರಾಜೇಶ್ವರಿ ಭಾವ ಹೇಗೆ ಬರ್ತದೆ ಅಂತೇಳಿ, ದಶಮಹಾವಿದ್ಯೆಯಲ್ಲಿ ಕಾಳಿ, ಹಾಗೆ ತಾರ, ನಂತರ ಬರುವಂತಹ ತ್ರಿಪುರ ಸುಂದರಿ, ಆ ಭಾವವನ್ನು ರಾಜರಾಜೇಶ್ವರಿ ಭಾವ ಅಂತೇಳಿ ನಾವು ಸಾಧಾರಣವಾಗಿ ಯೋಚನೆ ಮಾಡ್ತೇವೆ. ಅಲ್ಲಿ ಶ್ರೀಚಕ್ರ ಮುಖೇನ ಉಪಾಸನೆ ನಡೀತಾ ಇದ್ದರೆ ಇಲ್ಲಿ ಪ್ರತ್ಯೇಕವಾಗಿ ನಾವು ಬಿಂಬವನ್ನು ಉಪಯೋಗಿಸ್ತೇವೆ. ಅದು ಏನಿದ್ರೂ ಕೂಡ ಶ್ರೀಚಕ್ರ ಇರ್ಬೋದು ಅಥವಾ ಪ್ರತಿಷ್ಠೆ ಇರ್ಬೋದು, ಅದೆಲ್ಲವೂ ಪ್ರತ್ಯೇಕವಾಗಿ ನಮ್ಮ ಮುಂದೆ ಇರ್ತದೆ. ಅಲ್ಲದೆ ಆ ಭಾವನೆ ಅಂತ ಹೇಳುವಂಥದ್ದು ನಮ್ಮ ಮನಸ್ಸಿನಲ್ಲಿ ಆ ಧ್ಯಾನದಲ್ಲಿ ಇರುವಂಥದ್ದು. ಆ ದಶಮಹಾವಿದ್ಯೆಯಲ್ಲಿ ಬರುವಂತಹ ತ್ರಿಪುರ ಸುಂದರಿಯೇ ಇಲ್ಲಿ ರಾಜರಾಜೇಶ್ವರಿಯಾಗಿ ನೆಲೆಸಿರುವಂಥದ್ದು. ಇಲ್ಲಿ ವಿಶೇಷವಾಗಿ ನಾವು ಮಾಡಿಕೊಂಡು ಬರುವಂತಹ ಉತ್ಸವ ಅಂತ ಹೇಳಿದರೆ ನವರಾತ್ರಿಯಲ್ಲಿ 9 ದಿವಸಗಳು, ಹಾಗೆ 10ನೇ ದಿವಸ ವಿಜಯದಶಮಿಯನ್ನು ಕೂಡ ನಾವಿಲ್ಲಿ ಆಚರಣೆ ಮಾಡ್ತಾ ಬರ್ತೇವೆ. ಆ ದಿವಸಗಳಲ್ಲಿ ವಿಶೇಷವಾಗಿ ನೃತ್ಯ, ಗಾಯನ, ಈ ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ಎಲ್ಲ ಯಕ್ಷಗಾನ, ತಾಳಮದ್ದಳೆಗಳು ಅಥವಾ ಉಪನ್ಯಾಸಗಳು, ಇಂಥ ವಿಶೇಷವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 7:30 ತನಕ ಕೂಡ ದೇವಸ್ಥಾನದಲ್ಲಿ ಅರ್ಚನೆಗಳಿರ್ತದೆ. ಭಕ್ತರಿಗೆ ಪ್ರವೇಶಕ್ಕೆ ಅವಕಾಶ ಇರ್ತದೆ. ಆ ಸಮಯದಲ್ಲಿ ಪರ ಊರಿನ ಭಕ್ತರು ಇಲ್ಲಿ ಬಂದು ತಾಯಿಯ ದರ್ಶನವನ್ನು ಪಡೆದು ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗುವುದನ್ನು ನಾವು ಕಂಡುಕೊಂಡು ಬಂದಿದ್ದೇವೆ. ಇಲ್ಲಿ ಉತ್ಸವ ಅಂತ ಹೇಳಿ ಬೇರೆ ಉತ್ಸವವಾಗಿ ನಾವು ಶುರು ಮಾಡಲಿಲ್ಲ. ಇಲ್ಲಿ ಈ ನವರಾತ್ರಿಯೇ ಇಲ್ಲಿಯ ಪ್ರಧಾನವಾದಂಥ ಉತ್ಸವ. ಮತ್ತು
ಮಂಗಳವಾರ ಶುಕ್ರವಾರ ಇಲ್ಲಿ ಹೆಚ್ಚಿನ ಭಕ್ತರು ಬರುವುದನ್ನು ನಾವು ಕಂಡಿದ್ದೇವೆ. ಆವತ್ತು ವಿಶೇಷ ದಿನ ಅಂತೇಳಿ ನಾವೇನು ನಿಶ್ಚಯ ಮಾಡಿದ್ದಲ್ಲ, ಆ ಭಕ್ತರಿಗೆ ಅದು ವಿಶೇಷವಾದಂತಹ ದಿವಸ ಆಗಿ ಕಂಡು ಬಂದದ್ದರಿಂದ ಆ ಭಕ್ತರು ಆ ದಿವಸಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಾಯಿಗೆ ಯಥಾಸಾಧ್ಯ ಸಮರ್ಪಣೆಯನ್ನು ಅರ್ಚನೆಗಳನ್ನು ಮಾಡಿಸಿಕೊಂಡು ಅವರ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗಿ ಹೋಗುವುದನ್ನು ಕಂಡಿದ್ದೇವೆ.